ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸಿಲ್ವಿನಿಯಾ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಉದ್ಯಾವರದಿಂದ. ಓಕೆ, ಕರೆಂಟ್ಲಿ ಏನು ಮಾಡ್ಕೊಂಡಿದ್ದೀರಾ? ನಾನು ಆಯುರ್ವೇದಿಕ್ ಡಾಕ್ಟರ್. ಅಲ್ಲಿ ಮುನಿಯಲ್ ಆಯುರ್ವೇದಿಕ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಮೇಡಮ್, ಒಂದು ಸ್ವಲ್ಪ ಇಲ್ಲಿ ಬೆನ್ನು ನೋವು ಆಗ್ತಾ ಇದೆ ನಿಂತು. ಎಂತಾದರೂ ಒಂದು ಟಿಪ್ಸ್ ಕೊಡಿ ಅಲ್ಲ. ಬಂದರೆ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು. ದೇವ್ರೆ, ಇವ್ರು ಸೀದಾ ಅಡ್ಮಿಷನಿಗೆ ಹೋದ್ರು. ಹಾಗಾದರೆ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಹುಷಾರಿಲ್ಲ ಅಂದರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತೇನೆ. ಸೀದಾ ಒಂದು ಕಾಲ್. ಹೀಗೆ ಡಾಕ್ಟರ್ ಅಂತ ಹೇಳಿದ್ರೆ ಒಂದಷ್ಟು ಪರಿಶ್ರಮ ಇರುತ್ತೆ, ಓದೋದಿರುತ್ತೆ, ಆ ಎಕ್ಸಾಮ್ ಈ ಎಕ್ಸಾಮ್ ಎಂಟ್ರೆನ್ಸ್ ಅದು ಕ್ಲಿಯರ್ ಮಾಡೋದಿರುತ್ತೆ. ಸೊ ಅದ್ರ ಮಧ್ಯೆ ಈ ಮ್ಯೂಸಿಕನ್ನು ಹೇಗೆ, ಎಲ್ಲಿಂದ ಇಂಟ್ರೆಸ್ಟ್ ಬಂತು? ಮ್ಯೂಸಿಕಲ್ಲಿ ಮೊದಲಿಂದಲೇ ಇಂಟ್ರೆಸ್ಟ್ ಇತ್ತು, ಬಟ್ ಮುಂದೆ ಹೋಗಲಿಕ್ಕೆ ಸ್ಟೆಪ್ಗಳು ಸಿಗ್ತಿರಲಿಲ್ಲ. ಬಟ್ ಹೀಗೆ ಸಿಕ್ಕಿದಾಗ ಬಿಡೋದಿಲ್ಲ. ಬಂದ ಹಾಗೆ ನಾನು ನನ್ನ ಕರಿಯರಲ್ಲಿ ಮುಂದುವರಿಯುವಾಗ ಆಸ್ ಅ ಪ್ರವೃತ್ತಿ ಸಂಗೀತದಲ್ಲಿ ಮುಂದುವರಿಯುವ ಅಂತ. ಎಲ್ಲೂ ಅದು ಎಲ್ಲೂ ಕಿವಿ ತುಂಬೂರಾಗ ಕೀಳು ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಎಲ್ಲೂ ಅದು ಎಲ್ಲೂ ಕಿವಿ ತುಂಬೂರಾಗ ಕೀಳು ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ, ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಕುಳಿಯೋ. ಭಾಳ ಖುಷಿ ಆಯಿತು ನೋಡುವ. ನಾವಿಬ್ಬರು ಎಳ್ದೆಳ್ದ ಅಂಕಗಳನ್ನು ಕೊಟ್ಟು ಬಿಡ್ತೇವೆ. ಈ ನಮ್ಮ ಪಲ್ಲವಿ ಇದ್ದಾರಲ್ಲ, ಈಗ ಅವರ ಮೇಲೆ ಹೊಂದಿದೆ. ಓಕೆ ಮಾಡಿದ್ದೇವೆ. ಓಕೆ ನೋಡ ಅವರು ಪಲ್ಲವಿ ಮೇಡಮ್, ಈಗ ಅವರು ಓಕೆ ಆದರೆ ನೀವು ಸೆಲೆಕ್ಟ್. ನನಗೆ ನಿಮ್ಮ ಫೀಲ್ ಇನ್ ದ ಸಾಂಗ್ ತುಂಬ ಇಷ್ಟ ಆಯಿತು, ಬೋತ್ ದ ಸಾಂಗ್ಸ್. ಸೊ ಐ ಆಮ್ ಸೆಲೆಕ್ಟಿಂಗ್ ಯು. ಥ್ಯಾಂಕ್ ಯು ಮ್ಯಾಮ್. ಆದರೆ ಒಂದು ನನ್ನ ಕೋರಿಕೆ, ಮುಂದಿನ ರೌಂಡ್ಸಲ್ಲಿ ಇನ್ನೂ ತುಂಬ ಎಫರ್ಟ್ ಹಾಕ್ತೀರಾ? ಓಕೆ, ಹಾಗಾದರೆ ನಾನು ಇದು ತಾಳದಲ್ಲಿ ಹಾಡುವ ಸಾಗರ. ಎಕ್ಸೈಟ್ಮೆಂಟೇ ಹೇಳ್ತಾ ಇದೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಸೊ ಎಷ್ಟು ಖುಷಿಯಾಗಿದೆ? ಹೇಳಲಿಕ್ಕಾಗದಷ್ಟು ಖುಷಿ ಆಗ್ತಾ ಉಂಟು. ಮೊದಲಿನ ಬಾರಿಗೆ ಇಂಥ ಆಡಿಷನಲ್ಲಿ ಹೋಗಿ ವಿನ್ ಆಗಿದ್ದೇನೆ. ಇಲ್ಲದ್ರೆ ಸಣ್ಣ ಸಣ್ಣ ಕಾಂಪಿಟೇಷನಲ್ಲಿ ಮುಂದುವರಿತಿದ್ದೆ, ಹಿಂದೆ ಬರ್ತಿದ್ದೆ. ಬಟ್ ಮೊದಲಿನ ಸತಿ ಆಡಿಷನ್ ಕೊಟ್ಟು ವಿನ್ ಆಗಿ ಬಂದಿದ್ದೇನೆ. ಅದೇ ಒಂದು ದೊಡ್ಡ ಖುಷಿ ನನಗೆ.